ಅವರಿಗೆ ಅನುಕೂಲ ಮಾಡಿ ಕೊಡದೆ ಇವತ್ತು ಅನಾನುಕೂಲ ಮಾಡಿಕೊಟ್ಟು ಆ ಹುಳ ಸೇತುವೆಗಳ ಒಳಗಡೆ ಹೋಗ್ಲಿಕ್ಕೆ ಜನಕ್ಕೆ ತೊಂದರೆ ಆಗಲ್ಲ. ಮುದ್ದಾಳ್ ಅವ್ರನ್ನ ಕರೆಸಿ ಸ್ಟ್ರೈಕ್ ಮಾಡ್ತಿದ್ವಿ. ಸದ್ಯ ಟ್ಯಾಕ್ಸ್ ಹೆಂಗ್ ಹೋಗ್ತದೆ, ಹೆಚ್ಚಿನ ಮನೆ ಹೆಂಗ್ ಹೋಗ್ತದೆ ನೀವೇ ನೋಡ್ರಿ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಮಳ್ಳಳ್ಳಿ ಗ್ರಾಮದ ಪಕ್ಕದಲ್ಲಿ ಹಾಯ್ದು ಹೋಗಿರ್ತಕ್ಕಂಥ ಚೆನ್ನೈ ಸೂರತ್ಗೆ ಹೋಗ್ತಕ್ಕಂಥ ಇದು ಹೈವೇ. ಈ ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥ ರೈತರು ಏನಾದಂದರೆ ಮೊದಲು ನಿರಂತರವಾಗಿ ಈ ಅವರ ಸೀಮೆ ಆಗಿರ್ತಕ್ಕಂಥ 150ಕ್ಕೂ ಹೆಚ್ಚಿಗೆ ಎಕರೆ ಹೊಲದಾಗಲಿ ಉಳುಮೆ ಮಾಡ್ಕೊಂತಿದ್ರು. ಆದರೆ ಇವ್ರಿಗೆ ಯಾವುದು ಸುರಕ್ಷಿತವಾಗಿ ರಸ್ತೆ ಮಾಡದಿರೋದ ಕಾರಣ ರೈತರು ಏನಾದ ವಿರೋಧ ಮಾಡಿದ್ರು ಅಂತ ಇಲ್ಲಿ ಒಂದು ಇದು ಮಾಡಿ ಕೇಸಿ ನಿಮ್ಗೆ ಹೋಗ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ತೀವಿ ಅಂತ ಸಂಬಂಧಪಟ್ಟರು ಹೇಳಿದರು. ಇಲ್ಲಿವರೆಗೆ ಅವರಿಗೆ ಅನುಕೂಲ ಮಾಡಿ ಕೊಡದೆ ಇವತ್ತು ಅನಾನುಕೂಲ ಮಾಡಿಕೊಟ್ಟು ಅವೈಜ್ಞಾನಿಕ ಕೇಸಿ ಸೇತುವೆ ನಿರ್ಮಾಣ ಮಾಡ್ರ. ಅಲ್ಲಿ ನೀರು ನಿಂತಾವ, ಅಲ್ಲಿ ಹಾವು ಹುಳ ಸೇತುವೆ ಒಳಗಡೆ ಹೋಗ್ಲಿಕ್ಕೆ ಜನಕ್ಕೆ ತೊಂದರೆ ಆಗ್ಲತ್ತದ. ರಾತ್ರಿ ಕರೆಂಟ್ ಇರಲಾರ್ದ ಮೋಟ್ರ್ ಬಿಡ್ಲಕ್ಕೆ ಬಂದಾಗ ತೊಂದರೆ ಆಗ್ಲತ್ತದ. ಮತ್ತು ಪಕ್ಕದಲ್ಲಿ ರಸ್ತೆ ಕೂಡ ಇಲ್ಲಿವರೆಗೆ ಮಾಡಿಕೊಟ್ಟಿಲ್ಲ. ಹಂಗಾಗಿ ರೈತರು ಇವತ್ತು ಏನಾದಂದ್ರೆ ಇದೇ ರಸ್ತೆ ಮೇಲೆ ನಿಂತು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಆಗ್ಯದ. ತಕ್ಷಣ ರಸ್ತೆ ನಿರ್ಮಾಣ ಮಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ಕೇಸಿ ಇವ್ರಿಗೆ 150ಕ್ಕೂ ಹೆಚ್ಚಿಗೆ ರೈತರು ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿವಸ ಉಗ್ರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದೆ. ಈ ಮಳ್ಳಳ್ಳಿ ಹೈವೇ ರೋಡ್ ಪಕ್ಕದಲ್ಲಿ ಹೋಗಿರತಕ್ಕಂಥ ಸೂರತ್ ಚೆನ್ನೈಗೆ ಹೋಗುವ ರಸ್ತೆಯಲ್ಲಿ ಮಳ್ಳಳ್ಳಿಗೆ ಹೋಗುವ ರೈತರಿಗೆ ಒಂದು 150 ಎಕರೆ ಮೇಲ್ಪಟ್ಟು ಇರ್ತಕ್ಕಂಥ ರೈತರಿಗೆ ಹೋಗೋದಕ್ಕೆ ರಸ್ತೆಗೆ ಭಾಳ ತೊಂದರೆ ಆಗಿದೆ. ಅದರ ಸಲುವಾಗಿ ನಾವು ಉಮೇಶ್ ಮುದ್ದಾಳ್ ಅವ್ರನ್ನ ಕರೆಸಿ ಸ್ಟ್ರೈಕ್ ಮಾಡ್ತಿದ್ವಿ. ನಮ್ಗೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೀವಿ. ಸುರೇಂದ್ರ ಮಳ್ಳಳ್ಳಿ. ಈ ರೋಡು ಹೈವೇ ರೋಡ್ ಆದಲ್ಲಿಂತ ಏನಪ್ಪ ಅಂದ್ರೆ ಇಲ್ಲಿ ದಾರಿ ಬಿಡು ಅಂತ ಹೇಳಿದ್ರು ನಾವು ಎಷ್ಟು ಬೇಡಿಕೆ ಅಂದ್ರೂ ನೀವು DC ಹೋಗ್ರಿ AC ಹೋಗ್ರಿ ನಾವು ಬಿಡೋದಿಲ್ಲ, ನೀವು ಹಿಂಗೆ ಅದು ನಮ್ಮದು ಅಂತೇಳಿ ನಮಗೆಲ್ಲ ರೈತರಿಗೆ ಭಾಳ ಇದು ಮಾಡ್ಯಾರ. ಆದರೆ ಇಲ್ಲಿ ಕುರ್ಕುಂದಿಲಿಂತ ಮಳ್ಳಳ್ಳಿಗೆ ಹೋಗೋ ರೋಡಿಗೆ ಒಂದು 4-5 ಮಂದಿಗೆ ಹಾವು ಮುಚ್ಚದ. ಆದ್ರೆ ನಾವು ಏನು ಹೇಳಿದ್ರೆ ಕೇಳಿಲ್ಲ. ಅದಕ್ಕೆ ನಾವು ಇದನ್ನು ಉಮೇಶ್ ಅಣ್ಣ ಮುದ್ನಾಳ್ ಅವ್ರನ್ನ ಕರೆಸಿ ನಾವು ಹೋರಾಟ ಮಾಡಕತ್ತೀವಿ. ಇದಕ್ಕೆ ಏನಾದ ಸ್ಪಂದನೆ ಕೊಡಬೇಕು. ಹೆಸರು ನಿಂಗಪ್ಪ ಮಳ್ಳಳ್ಳಿ. ಬಂಡಿ ಹೋಗಕ್ಕೆ ದಾರಿ ಇಲ್ಲ, ಮತ್ತೆ ಕಂಬನಲ್ಲಿ ಬೇಕೇ ಬೇಕು, ಏನ್ ಬೇಕು, ಏನ್ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಏನ್ ಬೇಕು, ಏನ್ ಬೇಕು, ಏನ್ ಬೇಕು, ಏನ್ ಬೇಕು, ಬೇಕೇ ಬೇಕು, ಏನ್ ಬೇಕು. ಈ ಕಡೆಯಿಂದ ರಮ್ಮಿ ಈ ಕಡೆ ಮುಖ ಮಾಡಿ ದಾಟ ತಗೋಪ 5 ಸೆಕೆಂಡ್ ದಾಟ್ರಿ ಎಲ್ಲರೂ ಅಣ್ಣ ಬರ್ರಿ. ಅವ್ರ ಮ್ಯಾಗ ಕಾರ್ಯ ತಿರ್ಗಾಡೋದು ಚಲೋ ಆಯ್ತು. ಕಾಲ್ನಡಿಗೆ ತಿರ್ಗಾಡಂತ ರೈತರಿಗೆ ರೈತ ಪಡ್ತಕ್ಕಂಥ ಬೆಳೆ ಹೆಂಗ್ ಒಯ್ಬೇಕು.
ಇಲ್ಲಿ ನೋಡ್ರಿ ಸ್ವಲ್ಪ ಸರಿ ಕಟ್ಸರಿ ಈಗ ಹೆಂಗ್ ಒಯ್ಲಕ್ಕೆ ಸಾಧ್ಯ ನಮ್ಮ ಇದ್ರಾಗ ಹೆಂಗ್ ಒಯ್ಲಕ್ಕೆ ಸಾಧ್ಯ ಟ್ಯಾಕ್ಟರ್ ಹೆಂಗ್ ಹೋಗ್ತದ ಎತ್ತಿನ ಬಂಡಿ ಹೆಂಗ್ ಹೋಗ್ತದ ನೀವೇ ನೋಡ್ರಿ ಎತ್ತಿನ ಬಂಡಿ ಟ್ಯಾಕ್ಟರ್ ಹೆಂಗ್ ಹೋಗ್ತದ ಮ್ಯಾಗ್ನ ಹೋಗಿ ಬರಮ್ಮ ಇಲ್ಲಿ ತನ ಬರ್ರಿ पहिला व्हिडिओ तोतो ನಾವು ಚಾಲು ಕರೋ ಈ ಕಡೆ ನಿಂತ ಮಾಡ್ಕೊಡ್ತೀವಿ ಹಿಂಗ್ ಹೋಗಮ್ಮ ಅಂತ ಹೇಳಿ ಅಂದಾರ ಅಂದ ಮ್ಯಾಕ್ ಏನಾಗ್ಯದ ಈಗ ಮಾಡ್ತಾರಂತ ಸುಮ್ಮನೆ ಆಗ್ಯಾರ ಇದು ತೆಳಮಟ್ಟದಾಗ ಅದ ಮಳೆ ಬಂದ್ರೆ ನೀರ್ ನಿಂದಿರ್ತಾವ ಇದಕ್ಕೂ ಅವಾಗಿನ